ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಸ್ಯಾಟರ್ಡೆ, ಬೆಳಗ್ಗೆ 3:15 ಆಗಿದೆ ನೋಡಿ. 3:15. ಹಾಗೆ ಇವತ್ತು ಮೊನ್ನೆ ನಂಗೊಂದು ಪ್ರಾಜೆಕ್ಟ್ ಸಿಕ್ಕಿದ್ದು, ಹಾಗೆ ಅದನ್ನು ಚಾಲೆಂಜ್ ಆಗಿ ತಗೊಳ್ತಾ ಇದ್ದೇನೆ. ಹಾಗೆ ಇವತ್ತು ನಾನು ಬೇಗ ಎದ್ದಿದ್ದೇನೆ. ಹಾಗೆ ಎದ್ದು ನೋಡಿ ಏನು ಮಾಡ್ತಾ ಇದ್ದೇನೆ ಅಂತ. ಬೆಳಗ್ಗೆ ನಾನು 2:45ಕ್ಕೆ ಎದ್ದು ಫ್ರೆಶ್ ಅಪ್ ಆಗಿ ಫಾಸ್ಟಿಗೆ ಅಕ್ಕಿಯನ್ನು ರುಬ್ಲಿಕ್ಕೆ ಹಾಕಿದ್ದೇನೆ. ಇಲ್ಲಿ ಅಕ್ಕಿ ರುಬ್ಬುವಾಗ ನಾನು ಉದ್ದಿನಬೇಳೆ, ಮೆಂತೆ, ಸಬ್ಬಕ್ಕಿ, ಅವಲಕ್ಕಿ ಇಷ್ಟನ್ನು ಸೇರಿಸಿಕೊಂಡು ರುಬ್ಲಿಕ್ಕೆ ಹಾಕಿದ್ದೇನೆ. ಆ ಕಡೆ ಹಾಗೆ ಇಲ್ಲಿ ಬಂದರೆ ರವೆ ಕ್ಷೀರ ಮಾಡಲಿಕ್ಕೆ ಕೂಡ ಉಂಟಲ್ಲ, ಹಾಗೆ ರವೆಯನ್ನೆಲ್ಲ ಇಲ್ಲಿ ಹುರಿದು ಹೀಗೆ ಇಟ್ಟಿದ್ದೇನೆ. ನೋಡಿ, ಅಕ್ಕಿಯೆಲ್ಲ ರುಬ್ಬಿ ಆಯಿತು. ಈ ರೀತಿ ಕಲಸಿ ಇಟ್ಟಿದ್ದೇನೆ ಇಟ್ಟು. ಹಾಗೆ ಇನ್ನೊಂದು ಸ್ವಲ್ಪ ಇದರಲ್ಲಿ ಇಟ್ಟಿದ್ದೇನೆ ಕುಕ್ಕರಲ್ಲಿ. ಹಾಗೆ ಕೆಳಗೆ ಬಿಸಿನೀರುಂಟು, ಅದರ ಮೇಲೆ ಕುಕ್ಕರಲ್ಲಿ ಇಟ್ಟೆ. ಇಲ್ಲಿ ಅಷ್ಟೇ, ಕೆಳಗೆ ಬಿಸಿನೀರುಂಟು, ಮೇಲೆ ಈ ರೀತಿ ಇಟ್ಟಿದ್ದೇನೆ. ನೋಡಿ ಎಷ್ಟು ಗಂಟೆಗೆ ಹುಳಿ ಬರ್ತದೆ. ಈಗ 4:15 ಆಯಿತು. ಎಷ್ಟು ಗಂಟೆಗೆ ಹುಳಿ ಬರ್ತದೆ ನೋಡ. ಅಕ್ಕಿ ರುಬ್ಬಿ ಹಿಟ್ಟನ್ನೆಲ್ಲ ಕಲಸಿಟ್ಟಾಯಿತು. ಹಾಗೆ ಈ ಕಡೆ ನಾನು ಕ್ಷೀರ ಮಾಡುವ, ಬೆಳಗ್ಗೆ ಬೇಗ ಕ್ಷೀರ ಮಾಡಿ ಇಡುವ, ಸಾಯಂಕಾಲದ ಹೊತ್ತಿಗೆ ತಣ್ಣಗಾದ್ರೆ ಒಳ್ಳೇದಿರ್ತದಲ್ಲ. ಹಾಗೆ ಇಲ್ಲಿ ನಾನು ಕ್ಷೀರಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈ ಬ್ಲಾಗ್ ಅಂದರೆ ನನಗೊಂದು ನನ್ನನ್ನು ನಿದ್ದೆ ಕೆಡಿಸಿದ ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಗುರುವಾರ ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದಾಗ ನನಗೊಂದು ಕಾಲ್ ಬರ್ತದೆ. ಬಂದು, ಆಂಟಿ ನಿಮಗೊಂದು ಪ್ರಾಜೆಕ್ಟ್ ಉಂಟು, ಮಾಡ್ತೀರಾ ಅಂತ ಕೇಳಿದರು. ಎಂಥ ಪ್ರಾಜೆಕ್ಟ್ ಅಂತ ಕೇಳಿದೆ. ಮಲಗಿದಲ್ಲಿಂದ ಪಕ್ಕ ಎದ್ದು ಕೂತೆ. ಎಂಥ ಪ್ರಾಜೆಕ್ಟ್ ಅಂತ, ಒಂದು ಪ್ರಾಜೆಕ್ಟ್ ಉಂಟು, ಮಾಡ್ತೀರಾ, ಒಪ್ಪಿಕೊಳ್ಳಿ ಅಂತ ಹೇಳಿ ಆಯಿತು ಅಂತ ಹೇಳಿದೆ. ಹೀಗೆ ಆಂಟಿ ಅಂತ ಹೇಳಿದರು. ನಮ್ಮ ಆಫೀಸಿಗೆ ಅಂದರೆ ಇವರು ನಮ್ಮ ಮನೆ ಅಂತ ಅದೇ ಹೇಳಿದವರಿಗೆ ಕೆಲಸ ಪರ್ಮನೆಂಟ್ ಆಯಿತು. ಹಾಗೆ ಆಂಟಿ ನನಗೆ ಅದು ಆಫೀಸ್ನಿಗೆ ಹೀಗೆ ಕೊಡಲಿಕ್ಕುಂಟು ಅಂತ ಹೇಳಿದರು. ಆಗ ಒಂದು 2-3 ಜನ ಸೇರಿ ಕೊಡಲಿಕ್ಕುಂಟು, ಹೀಗೊಂದು ಪ್ರಾಜೆಕ್ಟ್ ಉಂಟು, ನಾವು ಮಾಡ್ತೀರಾ ಅಂತ, ಸ್ಪೆಷಲಾಗಿ ಮಾಡ್ತೀರಾ ಅಂತ. ನನಗೆ ಅಷ್ಟೆಲ್ಲ ಆಗಲಿಕ್ಕಿಲ್ಲ, ಅಷ್ಟು ಜನರಿಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಆವಾಗ ಅವರು ಹೇಳಿದರು, ಆಗ್ತದೆ ಆಂಟಿ, ನೀವು ಮಾಡಿಯೇ ಮಾಡಬೇಕು, ನೀವು ಮಾಡ್ತೀರಾ ಅಂತ. ಹಾಗೆ ಆಯಿತು ಅಂತ ಕಾಲ್ ಕಟ್ ಮಾಡಿದರು. ಬ್ಯುಸಿ ಇದ್ದೇನೆ, ಕಾಲ್ ಕಟ್ ಮಾಡಿದರು. ರಾತ್ರಿ ಬಂದು ಸಂಜೆ ಮಾತಾಡ್ತೇನೆ ಅಂತ ಹೇಳಿದರು. ಹಾಗೆ ಪುನಃ ಸಂಜೆ ಬಂದು ಹೇಳಿದರು, ಮಾಡ್ತೀರಾ ಆಂಟಿ ಅಂತ. ನನಗೆ ಆಗೋದಿಲ್ಲ, ನನ್ನ ಫ್ರೆಂಡಿದ್ದು ಹೋಟೆಲ್ ಉಂಟು ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿ ಹೇಳ್ತೇನೆ ಬೇಕಾದರೆ ಅಂತ. ಇಲ್ಲ ಆಂಟಿ, ನನಗೆ ನೀವೇ ಮಾಡಬೇಕು, ನೀವು ಮಾಡ್ತೀರಾ, ಮಾಡಲೇಬೇಕು ಅಂತ ಆಯಿತು. ಹಾಗೆ ನಾನು ಈ ಪ್ರಾಜೆಕ್ಟನ್ನು ಒಪ್ಪಿಕೊಂಡೆ. ಹಾಗೆ ಏನಾಯಿತು ಅಂತ ತಿಂದವರಿನ್ನು ಕಮೆಂಟಲ್ಲಿ ಹಾಕಬೇಕು. ಹಾಗೆ ಎಲ್ಲ ಮಾಡಿಕೊಟ್ಟೆ. ನಾನು ಮಾಡಿಕೊಟ್ಟ ನಂತರ ನನಗೆ ಟೆನ್ಷನ್ ಒಂಥರ, ಏನಾಗಿದೆ ಅಂತ. ಅವರಿಗೂ ಟೆನ್ಷನ್, ನನಗೆ ಆರ್ಡ್ರ್ ಕೊಟ್ಟವರಿಗೆ. ಅಂದರೆ ಫಸ್ಟ್ ಟೈಮ್ ನಾನು ಇದು ಮಾಡೋದಲ್ಲ. ಮಾಡ್ತೀರಾ ಆಂಟಿ, ಮಾಡ್ತೀನಿ, ಯಾವಾಗಲೂ ಅವ್ರದ್ದು ಸಪೋರ್ಟ್ ಇದ್ದೇ ಇತ್ತು. ಮಾಡ್ತೀರಾ ಆಂಟಿ ಅಂತ. ಹಾಗೆ ಅವರಿಗೆ ಸಹ ಒಂದು ಸ್ವಲ್ಪ ದಿವಸ ನನ್ನನ್ನು ಕೇಳೋದು, ಹೇಗುಂಟು ಆಂಟಿ, ಹೇಗಾಯ್ತು ಆಂಟಿ ಅಂತ, ಆಗ್ಲಿಕ್ಕೆ ಮೊದಲೇ. ಹಾಗೆಲ್ಲ ಆಗಿ ಮತ್ತೆ ಆಯಿತು. ಸಾಯಂಕಾಲ ಬಂದರು, ಎಲ್ಲ ಕಳಿಸಿಕೊಟ್ಟೆವು. ಸಾಯಂಕಾಲ ಬಂದು ಕೇಳಿದೆ ನಾನು ಹೇಗಿತ್ತು ಅಂತ. ಹಾಗೆ ಆಫೀಸಲ್ಲೆಲ್ಲ ಹೇಗಾಯಿತು, ಖುಷಿ ಆಯಿತಾ ಅಂತ. ಎಲ್ರಿಗೂ ಇಷ್ಟ ಆಯಿತು ಆಂಟಿ, ಒಳ್ಳೇದಿತ್ತು ಫುಡ್ಡು, ತುಂಬ ಹೊಗಳಿದ್ರು ಅಂತ ಹೇಳಿದರು. ಹಾಗೆ ಅವರಿಗೆ ಇನ್ಯಾವ ರೀತಿ ಹೊಗಳಾಟ ಇರ್ತದೆ ಅಂತ ಕಮೆಂಟಲ್ಲಿ ಗೊತ್ತಾಗ್ಬೋದು, ವಿಡಿಯೋ ನೋಡಿದವರು. ಹಾಗೆ ನನಗೆ ಕೂಡ ಇಷ್ಟ ಆಯಿತು, ಎಲ್ಲ ಮಾಡಿದ್ದ ಫುಡ್ ಒಳ್ಳೆದಿತ್ತು. ದೋಸೆ, ಆನಿಯನ್ ಉತ್ತಪ್ಪೆಲ್ಲ ಒಳ್ಳೆದಿತ್ತು. ಹಾಗೆ ಇಲ್ಲಿ ಕ್ಷೀರ ಕೂಡ ಒಳ್ಳೆದಿತ್ತು ಅಂತ ಹೇಳಿದರು. ಹಾಗೆ ಅವರಿಗೆ, ಕ್ಯಾಂಪ್ಕೋದವರಿಗೆ ನಂದೊಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು, ನನಗೆ ಆರ್ಡ್ರ್ ಕೊಟ್ಟೋದಕ್ಕೆ. ಹಾಗೆ ಇದು ನಾನು ಕೊಟ್ಟದಂದರೆ ನಮ್ಮ ವಿಟ್ಲದ ಕ್ಯಾಂಪ್ಕೋದವರಿಗೆ, ಅಲ್ಲಿ ಎಂಪ್ಲಾಯಿ ಒಬ್ಬರು, ಅವರು ನನಗೆ ಆರ್ಡ್ರ್ ಕೊಟ್ಟಿದ್ದರು. ಹಾಗೆ ಅವರಿಗೆ ನಾನು ಇದನ್ನು ಮಾಡಿಕೊಟ್ಟೆ. ಅವರು 3 ಜನಕ್ಕೆ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈಗ ನೀನು ಎಂತಕ್ಕೆ ಬಂದಂತ ಹೇಳಬೇಕು. ಹೆಲ್ಪಿಗೆ ಬಂದದ್ದಾ? ಕ್ಯಾಟ್ರಿಂಗ್ಗೆ ಬಂದದ್ದ ನೀವು? ಟೈಮ್ ಪಾಸಿಗೆ ಮನೆಯಲ್ಲಿ ನಿಮಗೆ ಜಾಗ ಇರಲಿಲ್ವಾ ಟೈಮ್ ಪಾಸ್, ಮೊಬೈಲ್ ಓದ್ಲಿಕ್ಕೆ? ತನುಷಾ, ಇಲ್ಲಿ ಈಗ ನಾನು ಈ ವಿಡಿಯೋಗ್ರಾಫರ್ ನೋಡಿ ಎಂತ ಹೇಳ್ತಾಳೆ ನೋಡಿ. ಎಂತ ಇವಳಿಗೆ ಇವತ್ತು ತಿರುಗುದೊಂದೇ ಆಯ್ತಾ. ಈಗ ಸಂಜೆದ ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಯೋಗದ್ದು ವಿಡಿಯೋ ಮಾಡ್ಲಿಕ್ಕಂತೆ ಅಂಕಲೊಟ್ಟಿಗೆ. ಯೋಗಕ್ಕೆ ಹೋಗುದಿಲ್ಲ, ಬೆಳಿಗ್ಗೆ ಎದ್ದು ಹೋಗ್ಲಿಕ್ಕೆ ಉದಾಸೀನ. ಈಗ ಅಲ್ಲಿ ಕೆಲಸ ಹೇಳ್ತಾರಂತೆ, ಸೀದೆ ಎದ್ದುಕೊಂಡು ಇಲ್ಲಿ ಬಂದಿದ್ದಾಳೆ. ಈಗ ಇಲ್ಲಿ ಬಿಡ್ತೇನೆ ನಾನು, ಇಲ್ಲಿ ಕೆಲಸ ಕೊಡುದಿಲ್ಲ ನಿಂಗೆ. ಬಿಗ್ ಬಾಸ್ ಎಂತ ಇಲ್ಲ, 12 ಗಂಟೆಗೆ ನಂದು ಶುರು ಆಗುದು. ಇನ್ನು ಇವಳನ್ನು ನನ್ನ ಕ್ಯಾಟ್ರಿಂಗ್ ಸಹ ತಕೊಳ್ಳುದಿಲ್ಲ, ಮತ್ತೆ ನನ್ನ ವಿಡಿಯೋಕ್ಕೆ ಸಹ ಜನ ಬೇಡ. ಯಾರಾದ್ರೂ ವಿಡಿಯೋಗ್ರಾಫರ್ ಸಿಕ್ಕಿದ್ರೆ ಹೇಳಿ ಆಯ್ತಾ.
ಆಯ್ತು. ಈಗ ಬೇರೆ ಜನ ನೋಡಿದ್ದೇನೆ, ನಾನು ಒಂದು ಹುಡುಗನನ್ನು ನೋಡಿದ್ದೇನೆ. ಸರಿ, ಪೇಮೆಂಟ್ ಕೊಟ್ಟು ನಿನ್ನನ್ನು ಲೆಕ್ಕ ಚುಕ್ತ ಮಾಡಿ ಕಳಿಸ್ತೇನೆ, ಆಯ್ತಾ? ಬಾ 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 ಬಾ, ಬಸರು ಮಾಡು, ಬಾ 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 ಬಾ. ಈಗ ಕಾಲ್ ಮಾಡಿ ಹೇಳ್ತೇನೆ ಅಪ್ಪನಿಗೆ ಅಮ್ಮನಿಗೆ. ಅಲ್ಲಿ ಚಕ್ಕರ್ ಹಾಕಿ ಇಲ್ಲಿಗೆ ಬಂದು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ನೋವೈ ಯಾಕೆ ಕುಡಿಬೇಕು ಹೇಳಿ? ಇದೆಲ್ಲ ಮಾಡಿ ಕೊಡ್ಬೇಕೆಂತ ಮಿಲ್ಕ್ ಶೇಕ್ ಮತ್ತೆ ಮಾಡಿ ಕೊಡ್ಬೇಕು. ಇದು ನಿಂಬೆಹಣ್ಣು ಜ್ಯೂಸ್ ಕೊಡುದು, ಇದು ಲಕ್ಷಣ. ಜ್ಯೂಸ್ ಯಾವ್ದು ಒಳ್ಳೇದಿಲ್ಲ. ಇದು ನಿಮ್ಮ ಲಕ್ಷಣ ಅಲ್ಲ? ತೆಗಿಬೇಕು. ಬಳೆ ಇಲ್ಲದಿದ್ರೆ ಒಪ್ಪು. ನೋಡಿ ಫ್ರೆಂಡ್ಸ್, ವಿಡಿಯೋ ಚಂದ ಬರುದಿಲ್ಲ ಅಂತ ಹೇಳಿ ಕೈಗೆ ಬಳೆ ಹಾಕ್ತಿದ್ದಾರೆ, ಅದು ಚಿನ್ನದ ಬಳೆ ಹಾಕ್ತಿದ್ದಾರೆ. ಪ್ಲಾಸ್ಟಿಕ್ ಅಲ್ಲ, ಕುಪ್ಪಿ ಕುಪ್ಪಿ. ಅದೇ ಅದೇ ಬಿಸಿ ಇದ್ರೆ ಅಂತ ಮಾಡುದಲ್ಲ. ಹೌದೌದು ಹೌದು. 12 ಅಲ್ಲ, ಅದೀಗ ಬಿಗ್ ಬಾಸ್ ನೋಡುವ ನಿಲ್ಲಿ. ಟೈಮ್ ಒಳ್ಳೆ ಟೈಮ್ ಪಾಸ್ ಆಗ್ತದೆ. ಎಂತ ನನಗೆ ಊಟ ಕೊಡ್ಲಿಕ್ಕೆ ಆಗ್ಬೋದು, ನಾನು ಬಿಗ್ ಬಾಸ್ ನೋಡೋದೇ ಬಿಡುದಿಲ್ಲ. ತಿನ್ನಿ ನೀವೇ. ನಾನು ಅಂಕಲ್ ಬರೋ ಮುಂಚೆ ಮನೆಗೆ ಹೋಗ್ತೀನಿ. ಏಯ್ 2 ಗಂಟೆ ನಾನು ಮನೆಗೆ ನೋಡಿ ಫ್ರೆಂಡ್ಸ್. ಅಡಿಗೆ ನನ್ಗೆ ಮಾತ್ರ ಬಂದಿದ್ದಾಳೆ, ಸುಮ್ಮನೆ ಬಂದದ್ದು. ನೋಡಿ ಫ್ರೆಂಡ್ಸ್, ಇದು ಮರ್ಯಾದೆ ಕೊಡುದವರು ಮನೆಗೆ ಬಂದವರಿಗೆ. ಯಾರು ಬರಬೇಡಿ ಆಯ್ತು, ಯಾರು ಬರಬೇಡಿ, ಯಾರೂ ಬರಬೇಡಿ, ಅರ್ಥ ಆಯ್ತಲ್ಲ? ಇಷ್ಟೇ ಇವ್ರು ಮಾಡುದು, ಇಷ್ಟೇ ಕೆಲಸ. ಇದಕ್ಕೆ ನಾವು ಬಂದದ್ದು ಮರ್ಯಾದೆ ಇಟ್ಟುಕೊಂಡು ಬೇಕಿತ್ತ. ಅವಳನ್ನು ಅವಳ ಅಪ್ಪ ಅಮ್ಮ ಕಳಿಸಿದಲ್ಲಿ ಆಂಟಿಗೆ ಹೆಲ್ಪ್ ಮಾಡು ಅಂತ. ಕಳಿಸ್ಲಿಲ್ಲ ಫ್ರೆಂಡ್ಸ್. ಇವಳು ಬಂದು ಅಪ್ಪನ ಮತ್ತು ಅಮ್ಮನ ಮೊಬೈಲ್ ಇಂದ ಅವಳನ್ನು ಇವತ್ತು ಉಪವಾಸ ಬೆಳಿಗ್ಗೆ ಪುಳಿಯೋಗರೆ ಹೋಗಿತ್ತು. ನಂಗೆ ವೈಟ್ ರೈಸ್. ಅನ್ಯಾಯ ಆಗ್ತಾ ಉಂಟು ಸಚಿನನ್ನ ನೋಡಿ. ಅವಳಿಗೆ ಮರ್ಯಾದೆ, ಎಂತ ಮರ್ಯಾದೆ? ಮರ್ಯಾದೆ ಉಂಟು ನೀವು ಈಗ ಸುಮಾರು ಉಂಟು, ಹೆವಿ ಹೆವಿ ಉಂಟು. ನೀವು ಚಂದವೇ ಬರಬಾರ್ದು. ಇದು ಕ್ಯಾರೋಟ್ ಫ್ರೆಂಡ್ಸ್, ಕ್ಯಾರೋಟ್. ಇದು ಕ್ಯಾರೋಟ್, ಕ್ಯಾರೋಟ್. ನಾನು ಬೇಡ ಬಿಡು. ಓನರ್ ಕೂಗ್ತಿದ್ದಾರೆ. ಎಲ್ಲಿ ಇದ್ಲುಂತಿಲ್ಲ, ಟಿವಿ ನೋಡಿಕೊಡ ಆಯ್ತಾ? ಟಿವಿಯನ್ನು ಮೇಲೆ ಕರೆಕ್ಟ್ ಮಾಡಿದ್ವಿ, ಕಣ್ಣಲ್ಲಿ ಇರುವಂತಲ್ಲ ಓಡಿಕೊಂಡು ಬಂತು. ಬಿಗ್ ಬಾಸ್. ಅಯ್ಯೋ ಮತ್ತೆ ಅದು ಬರ್ತದೆ ಆಂಟಿ. ಹೌದು, ಬೆಳಗ್ಗೆ ನನ್ನ ಮಾವ ಮಾಡಿಸ್ತಿರುದು ನಿಮಗಲ್ಲಿ ಬಿಗ್ ಬಾಸ್. ಹಾಗೆಲ್ಲ ಹಾಕಬಾರ್ದು ವಿಡಿಯೋ. ಚಂದ ಇಲ್ಲ, ಬೆಳಗ್ಗೆ ಟೆಲಿಕಾಸ್ಟ್ ಬರ್ತದೆ ಇದ್ರಲ್ಲಿ, ಜಿಯೋ ಸಿನಿಮಾದಲ್ಲಿ ನೋಡ್ಬೋದು 24 ಗಂಟೆ ಸಹ. ಆಯ್ತು ಆಯ್ತು. ಇವಳು ಬಂದದ್ದು ನೀರುಳ್ಳಿ ಕಟ್ ಮಾಡಿದ್ದೆ, ಈಗ ನೋಡಿ ಎಂತ ಮಾಡ್ತಾಳೆ ಅಂತ. ನಾನು ಮ್ಯೂಟ್ ಮಾಡಿದ್ದೆ. ನಿಮಗೆ ಹೇಳ್ತೇನೆ, ನಿಮ್ಮ ಅಜ್ಜನ ಹತ್ರ ಮೊಸರು ಹೇಗುಂಟು ನನ್ನದು? ಚಂದ ಇಲ್ಲ ಮೊಸರು. ನೀ ಚಂದ ಇದ್ದೆ ಅಲ್ಲ ಬರು, ಮೊಸರು ಚಂದ ಇಲ್ಲ, ನೀನು ಬಾರಿ ಚಂದ ಇದ್ದೆ. ಇದು ನೋಡಿ ಫ್ರೆಂಡ್ಸ್, ಇವರು ಎಲ್ಲಿ ಕಾಲು ಕಲರ್ ಅದು ಹೀಗೆ ಕಾಣ್ತದೆ, ಅದು ಹೀಗೆ ಕಾಲು ಕಟ್ಟು ಮಾಡಿ ಹೇಗೆ ಅದನ್ನ ಕಟ್ ಮಾಡ್ತೀನಿ. ಅದು ನನ್ನೇ ಕಟ್ ಮಾಡಿ ಇದು ಮಾಡ್ತಲ್ಲ ನೀನು. ನಾನು ಇಲ್ಲಿ ಮಾಡಲಿ. ನಾನು ದೋಸೆ ಇವಾಗ ನೀನು ಕರಡುವವಳು, ನೀನು ಎಂತಕ್ಕೆ ಬರ್ತಾ ದೋಸೆ ಇವಾಗ ಕರಡುವವಳು. ನಾನು ದೋಸೆ ನಿಮಗೆ ಎಂತ ಈಗ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ನೋಡ. ಮೊಟ್ಟೆ ತಿಂತೀಯ ನೀನು? ಮೊಟ್ಟೆ 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 ತಿನ್ಬಾರ್ದು.
ಧಾರವಾಡಿ ಹೋಗ್ಲಿಲ್ಲ ಹೊಟ್ಟೆ ಹೋಗ್ಲಿಲ್ಲ ಕನಿಷ್ಠ ಹೀಗೆ ಬಂದಿದ್ದು ನಾನು ನೀನು ಮುಟ್ಟಿದ್ದೇನೆ ಫ್ರಿಜ್ ಇದ್ದು ಅಂಕಲ್ ಸಾರಿ ಅಂಕಲ್ಗೆ ಅಲ್ಲ ನೀನು ಮುಟ್ಟಿದಲ್ಲ ತಿಂದು ಹೋದ್ರೆ ಅವಳಿಗೆ ಏನು ಒಂದು ದಿವಸ ಇರ್ಲಿಕ್ಕೆ ಎಂತ ಅಷ್ಟು ರಾವ್ ಕಟ್ಟಿದ್ದು ಹರಿಣಕ್ಕ ಹರಿಣಕ್ಕ ಅಕ್ಕ ಅಕ್ಕ ಹರಿಣಕ್ಕ ಹರಿಣಕ್ಕ ಕನಿಷ್ಠ ನೀನು ಮೊಟ್ಟೆ ತಿಂದ ಇದಕ್ಕೆ ಸೋಯಿಲ್ಲ ಹೌದಣ್ಣ ಅದಕ್ಕೆ ಅಮಿತಾಗ ಅಷ್ಟು ಗೊತ್ತಿಲ್ಲ ನಿಮ್ಮನೆ ಹೇಳಿದ್ರು ನನಗೆ ಅದಷ್ಟು ಅದಕ್ಕೆ ಹೇಳುದು ಯಾರು ಇದು ನನಗ ಪೂರ ನನಗ ಪೂರವಾ ಆಯ್ತು ಪೂರ ಆದ್ರೆ ಪೂರ ಸ್ಪೂನ್ ತಗ ಸ್ಪೂನ್ ಸರಿ ಸ್ಪೂನ್ ತಗೊಳ್ತೀವಿ ಸರಿ ಗಂಟೆ ಆದ್ರೆ ನೋಡಿ ಸ್ನೇಹಿತರೆ 4 ಕಾಲಕ್ಕೆ ಹಿಟ್ಟು ರುಬ್ಬಿಟ್ಟಿದ್ದೆ, ಹಿಟ್ಟು ಬಂದಿದೆ ನೋಡಿ, ಹಿಟ್ಟು ಬಂದಿದೆ. ಇನ್ನು ಹಿಟ್ಟು ಹಾಕುದು. ಈಗ ಗಂಟೆ 2 ಕಾಲ ಆಯ್ತು. 4 ಕಾಲಕ್ಕೆ ರುಬ್ಬಿಟ್ಟದು, 2 ಕಾಲಕ್ಕೆ ಹಿಟ್ಟು ಇಷ್ಟು ಬಂದಿದೆ. ಹಾಗೆ ಇಲ್ಲಿ 3 ಕಾವಲಿ ಇಟ್ಟುಕೊಂಡಿದ್ದೇನೆ. 3 ಸ್ಟವಲ್ಲಿ 3 ಕಾವಲಿ. ಹಾಗೆ ಇಲ್ಲಿ ಕ್ಯಾರೆಟ್, ಆನಿಯನ್, ಕೊತ್ತಂಬರಿ ಸೊಪ್ಪೆಲ್ಲ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ತುಪ್ಪ ಮತ್ತು ತೆಂಗಿನೆಣ್ಣೆ ಇಟ್ಕೊಂಡಿದ್ದೇನೆ. ಇಲ್ಲಿ ಬಂದ್ರೆ ಚಟ್ನಿಗೆ ಇಲ್ಲಿ ಹುರಿಗಡಲೆ ತಗೊಂಡಿದ್ದೇನೆ. ಹುರಿಗಡಲೆನೂ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡಿದ್ದೇನೆ. ಅನಂತರ ಕಾಯಿ ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಹುಳಿ ಮತ್ತು ತೆಂಗಿನಕಾಯಿ ಮತ್ತು ಉಪ್ಪು ಸೇರಿಸಿಕೊಂಡು ಇನ್ನು ನಯವಾಗಿ ರುಬ್ಬಬೇಕು. ಇದಕ್ಕೆ ಗಟ್ಟಿ ಚಟ್ನಿ ಮಾಡ್ತೇನೆ. ಹಾಗೆ ಇವಾಗ ದೋಸೆ ಹಾಕುವಲ್ಲ. ಸ್ನೇಹಿತರೆ, ಈ ವ್ಲಾಗ್ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳೆನ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.